ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರುವಾಗಲೂ ಕೂಡ ಪ್ರತಿ ಬಾರಿಯೂ ಶಾಲಾ ಕಾರ್ಯಕ್ರಮದಲ್ಲಿ ಕೇಳುತ್ತಿದ್ದೆ. ನಾವು ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಶಿಸ್ತನ್ನು ಕಾಯ್ದುಕೊಳ್ಬೇಕು, ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಮತ್ತು ಏನು ದುಶ್ಚಟ ಇದೆ ಅದಕ್ಕೆ ಬಲಿಯಾದಂತೆ ಎಚ್ಚರಿಕೆ ವಹಿಸಿಕೊಳ್ಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈಗಿನ ಏನು ಅಪರಾಧ ಜಗತ್ತಿನಲ್ಲಿ ನಾವು ಯಾರನ್ನು ಕಾಣ್ತಾ ಇದ್ದೇವೆ, ಯಾರು ನಿರಂತರ ಬಡತನದಲ್ಲಿದ್ದುಕೊಂಡು ಅಕ್ಷರ ಜ್ಞಾನ ಇಲ್ಲದವರು ಈ ಒಂದು ಅಪರಾಧ ಜಗತ್ತಿನಲ್ಲಿ ಈಗ ಕಾಣ್ತಿಲ್ಲ. ಈಗ ಕಾಣ್ತಿರುವಂತವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಇಂಜಿನಿಯರ್, ಡಾಕ್ಟರ್ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಫಾರಿನ್ಗೆ ಹೋದವರು ಈ ನಮ್ಮ ಅಪರಾಧ ಜಗತ್ತಿನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗಿನ ಭಯೋತ್ಪಾದಕ ಚಟುವಟಿಕೆ ಕೂಡ ನಾವು ಕಾಣ್ತಾ ಇರುವಂತದ್ದು ವಿದ್ಯಾರ್ಥಿ ದೆಸೆಯಿಂದಲೇ ಬೆಳೆದಂಥದ್ದು. ಇದಕ್ಕೆಲ್ಲ ಕಾರಣ ಹೆಚ್ಚಿನ ಒಂದು ಬಹುಭಾಗ ಈ ಮಾದಕ ದ್ರವ್ಯಗಳ ಏನು ವ್ಯಸನ ಇದೆ ಅದಕ್ಕೆ ಒಳಗಾಗಿ ಆಗಿದೆ ಅಂತ ಹೇಳಿಕೆ ನಾವು ಈಗಿನ ಏನು ಮಾಧ್ಯಮದ ಮೂಲಕ ತಿಳ್ಕೊಳ್ಬಹುದು. ಎಲ್ಲ ಮಕ್ಕಳು ಈಗಿನ ಈ ಬಾಲ್ಯದಲ್ಲಿ ಒಳ್ಳೆಯ ರೀತಿಯ ಒಂದು ಚಟುವಟಿಕೆಯಿಂದ ಅಥವಾ ಬಾಲ್ಯದ ಜೀವನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ತಂದೆ ತಾಯಿಯಿಂದ ಮಧ್ಯೆ ಬೆಳೆದುಕೊಂಡು ಗುರುಗಳ ಉತ್ತವಚನವನ್ನು ಕೇಳಿಕೊಂಡು ಬೆಳೀತಾರೆ. ಆದ್ರೆ ಬೆಳೆದು ನಮ್ಮ ತಂದೆ ತಾಯಿಯಿಂದ ಅಥವಾ ಪೋಷಕರ ಸಂಪರ್ಕವನ್ನು ದೂರ ಮಾಡಿಕೊಂಡು ಈಗಿನ ಏನು ಹಾಸ್ಟೆಲ್ ವಿದ್ಯಾರ್ಥಿ ಜೀವನ ಇರ್ತದೆ ಅಥವಾ ದೂರದ ವಿದ್ಯಾರ್ಥಿ ಜೀವನ ಇರ್ತದೆ, ಆ ಸಂದರ್ಭದಲ್ಲಿ ಪೋಷಕರ ಸಂಪರ್ಕ ದೂರವಾಗಿದ್ದುಕೊಂಡು ಅವರು ಗೆಳೆತನಕ್ಕೆ ಏನು ಸ್ನೇಹಿತರ ಜೊತೆಗೂಡಿಕೊಂಡು ಮದ್ಯದ ವ್ಯಸನ ಎಲ್ಲಿದೆ, ಆ ಹಾಸ್ಟೆಲ್ ಜೀವನದಲ್ಲಿ ಯಾರಾದರೂ ಇದ್ರೆ ಒಳಗಾದವರಿದ್ರೆ ಅವರು ಸ್ನೇಹಿತರ ಈ ಸ್ನೇಹಿತರಿಗೆ ಕೂಡ ಅದನ್ನು ಒಳಗಾಗುವಂತೆ ಪ್ರೇರೇಪಣೆ ಕೊಟ್ಟು ಆ ಮೂಲಕ ಒಳ್ಳೆಯ ವಿದ್ಯಾರ್ಥಿ ಕೂಡ ಹಾಳಾಗಲಿಕ್ಕೆ ಸಾಧ್ಯತೆ ಇದೆ. ಆ ಮೂಲಕ ಹೆಚ್ಚಿನ ವಿದ್ಯಾರ್ಥಿಗಳು ಈಗ ಮೊನ್ನೆದಾಗಿ ನಾವು ಪತ್ರಿಕೆಯಲ್ಲಿ ನೋಡಿರ್ಬೋದು ಅಥವಾ ಮಾಧ್ಯಮದ ಮೂಲಕ ನೋಡಿರ್ಬೋದು, ಏನು ಮದ್ಯ ವ್ಯಸನಕ್ಕೆ ನಮ್ಮ ಇದಕ್ಕೆ ಗಾಂಜಾ ಇತ್ಯಾದಿ ಸೇವನೆಗೆ ಸಿಗ್ಬೇಕಾದಂತ ಹಣ ಸಿಕ್ಕಿಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಒಳಗಾದಂತಹ ಒಂದು ವಿದ್ಯಾರ್ಥಿ ಕೂಡ ನಾವು ಪೇಪರ್ಗೆ ಕಾಣಿದ್ದೇವೆ. ಕಡೆಗೆ ಈ ದುಶ್ಚಟ ಅತಿಯಾಗಿ ತನ್ನ ಜೀವವನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಹೋಗಬಹುದು. ನನ್ನ ಜೀವವನ್ನು ಕಳ್ಕೊಳ್ಳೋದಲ್ಲದೆ ನಮ್ಮ ಪರಿಸರವನ್ನು ಹಾಳು ಮಾಡೋದು, ನಮ್ಮ ದೇಶಕ್ಕೆ ಹಾಳು ಮಾಡುವಂತ ಒಂದು ಕೆಲಸಕ್ಕೆ ಕಾರಣವಾದದ್ದು ಕೂಡ ಈ ಏನು ವ್ಯಸನದಿಂದ ಸಾಧ್ಯ ಇದೆ. ನಾವು ಕೇವಲ ಏನು ಮಾದಕ ದ್ರವ್ಯ ಮಾತ್ರ ವ್ಯಸನ ಅಂತ ತಿಳ್ಕೊಳ್ಬಾರ್ದು. ನಮ್ಮ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ, ಈಗ ನಮ್ಮ ಅಂಗಡಿಗಳಲ್ಲಿ ದೊರಕುವಂತ ಪಾನ್ಪರಾಗಿ ಇದೆ. ಈ ಬಾಲ್ಯದ ವಿದ್ಯಾರ್ಥಿ ಜೀವನದಲ್ಲಿ ನಾನು ನನ್ನ ಅಧ್ಯಕ್ಷ ಅವಧಿಯಲ್ಲಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಕೂಡ ಒಂದು ಶಾಲೆಯಲ್ಲಿ ಅದನ್ನು ತಿಂದು ಅದನ್ನು ಇತರ ವಿದ್ಯಾರ್ಥಿಗಳು ಗಮನಕ್ಕೆ ತಂದು ಕೂಡ ನಾವು ಕಂಡಿದ್ದೇವೆ. ಈ ಏನು ದುಶ್ಚಟ ಪ್ರಾಥಮಿಕ ಒಂದು ಹಂತದಲ್ಲಿ ಇಂಥ ಏನು ಅಂಗಡಿಯಲ್ಲಿ ಸಿಗುವಂತಹ ಪಾನ್ಪರ ಇರ್ಬೋದು, ಸಿಗರೇಟ್ ಇರ್ಬೋದು ಇತ್ಯಾದಿಗಳಿಂದ ಪ್ರಾರಂಭವಾಗಿ ಇದು ಬೆಳೆದು ಮತ್ತೆ ಮದ್ಯ ಇರ್ಬೋದು, ಆಮೇಲೆ ಇಂಥ ಮಾದಕ ದ್ರವ್ಯ ಇರ್ಬೋದು, ಹೀಗೆ ಬೆಳೆದು ಮುಂದಕ್ಕೆ ಅದು ಹೇಗೆ ಇದಕ್ಕೆ ಪರಿಹಾರ ಏನು ಎನ್ನುವಂತ ಪ್ರಾಣದ ಸ್ಥಿತಿಗೆ ಹೋಗುವಂಥದ್ದು ಖಂಡಿತ ಇದೆ. ಆದ್ರಿಂದ ಮಕ್ಕಳೇ, ನೀವು ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಏನು ಗುರುಗಳು ಪಾಠ ಹೇಳ್ತಾರೆ ಅದರ ಜೊತೆಗೆ ಶಿಸ್ತು ಕೊಡ್ತಾರೆ ಅಥವಾ ಜೊತೆಗೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕಾಗಿ ಯಾವ ರೀತಿ ಮುಂದೆ ಹೋಗಬೇಕು ಎಂಬುದನ್ನು ದಾರಿ ತೋರಿಸಿಕೊಡ್ತಾರೆ. ಅದೇ ದಾರಿಯಲ್ಲಿ ಮುಂದೆ ಹೋಗಿ ನಾವು ಆದರ್ಶ ವಿದ್ಯಾರ್ಥಿಗಳಾಗಿ ಬೆಳೆದುಕೊಂಡು ನಮ್ಮ ಪರಿಸರದ ಇನ್ನಿತರ ವಿದ್ಯಾರ್ಥಿಗಳು ಕೂಡ ಇಂಥ ವ್ಯಸನಗಳಿಗೆ ಒಳಗಾಗಿದ್ರೆ ಅವರನ್ನು ಹತೋಟಿಗೆ ತರುವಂತಹ ಕೆಲಸದಲ್ಲಿ ನೀವು ಪ್ರಯತ್ನ ಪಟ್ಟು ಎಲ್ಲ ವಿದ್ಯಾರ್ಥಿ ವೃಂದ ಇರ್ಬೋದು ಅಥವಾ ಈ ಸಮಾಜದ ವ್ಯಕ್ತಿಗಳಿರ್ಬೋದು ಎಲ್ಲರೂ ಕೂಡ ಒಂದು ಸುಂದರ ಜಗತ್ತನ್ನು ಕಾಣುವ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಕರ್ತವ್ಯ ಇದೆ. ಆ ಜೊತೆಗೆ ನಮ್ಮ ಶಿಕ್ಷಕ ವೃಂದದವರು ವಿಶೇಷ ಪ್ರಯತ್ನದಲ್ಲಿ 7 ದಿವಸದಿಂದ ಈ ಕಾರ್ಯಕ್ರಮವನ್ನು ಶಾಲಾ
ಹಂಚಿಕೊಂಡಿದ್ದಾರೆ. ಇವರೆಲ್ಲರನ್ನು ಅಭಿನಂದಿಸ್ತಾ ನಾವು ಕೂಡ ಈ ಸಮಾಜವನ್ನು ಒಂದು ಒಳ್ಳೆಯ ಸಮಾಜವಾಗಿ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗೋಣ. ಎಲ್ಲರೂ ಪರಸ್ಪರ ಚರ್ಚಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಿ